ಚಿರು, ನೀನು ರಾಗಿ ಶಾವಿಗೆ ತಿನ್ನಕ್ಕೆ ಹೋಗ್ಬೇಡ. ನೀನು ಅವ್ರು ಕರೆದ್ರು ತಿನ್ನಬೇಡ. ಅನ್ನ ಒಗ್ಗರಣೆ ಹಾಕಿದ್ದೀನಿ, ನಾನೊಂದು ಸ್ವಲ್ಪ ತಿಂದೆ, ನೀನೊಂದು ಸ್ವಲ್ಪ ತಿನ್ನೋ ಹೋಗು. ಅದು ಯಾರಿಗೋ ಮಾಡಿಕ್ಕಿರೋದೆಲ್ಲನ ನಾವು ತಿನ್ನೋಕ್ಕಾಗಲ್ಲ. ಅದು ಅವ್ರಿಗೆ ಅವರು ಮದುವೆ ಆಗಿ ಬಂದಿರೋರು ಹೊಸ ಜೋಡಿಗೆ ಮಾಡಿರೋದು ಅದನ್ನೆಲ್ಲನ ನಾವು ತಿಂದರೆ ಹೆಂಗೆ ಸರಿಯಾಗುತ್ತೆ. ಏನು ಮಾಡೋದಕ್ಕೆ ಹೋಗ್ಬೇಡ ಸುಮ್ಮನೆ. ಅಲ್ಲ ನೋಡು ಅವ್ರು ಹೆಂಗೆ ಬೈತಾರೆ ಎಲ್ಲನ. ನಾವು ನೋಡ್ಕೊಂಡಿದ್ಕೆ ನಮ್ಗೇನು ಬೆಲೆ ಐತೆ? ನಾವು ಇಲ್ಲಿದ್ದು ನೋಡ್ಕೊಂಡಿದ್ಕೆ ಹಾಂ, ನೀನು ಎಷ್ಟು ಮುತುವರ್ಜಿಯಿಂದ ಹೊಲ್ದಾಗೆಲ್ಲ ನೋಡ್ಕೊಂಬೋದು, ಎಲ್ಲ ಮಾಡ್ತೀಯ. ಸುಮ್ಮನೆ ನೋಡ್ಕೊಂಬಿಲ್ಲ ಅಂದ್ರೆ ಗೊತ್ತಾಗುತ್ತೆ ನಮ್ಮ ಅಪ್ಪ ನಮ್ಮಮ್ಮಗೆ. ನೋಡ್ಕೊಂಡ್ರೆ ಅವ್ರಿಗೆ ದಿಮಾಗ್ ಜಾಸ್ತಿ ಬಿಡು, ಹೆಂಗಿದ್ರು ನೋಡ್ಕೊಂತಾರೆ ಇದ್ದಾರೆ ಅಂತ ಹೇಳಿ. ಇವಾಗ ನಾವೇನು ಇಲ್ವಲ್ಲ, ಅದಕ್ಕೆ ನಮಗೆ ಸುಮ್ಮನೆ ನಡೀರಿ ನಿಮ್ಮ ಊರಿಗೆ ಹೋಗೋಣ ನಾವು. ಸುಮ್ಮನೆ ಅಲ್ಲೇ ಹೋಗಿ ಅಲ್ಲೇ ಇದ್ದು ಬಿಡೋಣ. ಅಲ್ಲಿ ಹೊಲ ಮನೆ ಎಲ್ಲ ಐತೆ, ನಮಗೇನು ಏನು ಇಲ್ಲ ಬಿಡು. ಹೆಂಗೆ ಇದ್ರೂ ನಾವು ಅನ್ನಿಸ್ಕೊಂಡು ನಾವು ಒಂದಂಗೆ ಅನ್ನಿಸ್ಕೊಂಡು ಇರ್ತಾರೆ ಅಂತ ಹೇಳಿ ಹಿಂಗೆ ಮಾಡ್ತಾರೆ. ಹೆಂಗಿದ್ರು ಅಲ್ಲಿ ಹೊಲ ಮನೆ ಐತಲ್ಲ, ಅಲ್ಲಿಗೆ ಹೋಗೋಣ ನಡಿ. ಯಪ್ಪ ಬೇಡಮ್ಮ ಬೇಡ, ನಮ್ಮೂರಿನ ಸವಾಸ ಮಾತ್ರ ಬೇಡ, ಸುಮ್ಮನಿರು. ನಮ್ಮೂರಾಗಂತೂ ಐನ್ ಕ್ರಿಮಿನಲ್ ಜನ. ಅಯ್ಯೋ ಸ್ವಲ್ಪ ಮುಂದುವರಿತಾರಂದ್ರೆ ಸಹಿಸ್ಕೊಳ್ಳಲ್ಲ ಅಂತ ಜನ ಇದ್ದಾರೆ. ನಮ್ಮೂರಲ್ಲೂ ಇದೇ ಥರ ಜನ ಇದ್ದೇ ಇರ್ತಾರೆ. ಎಲ್ಲೋದ್ರೂ ನಿಂತ ಜನಗಳು ಇದ್ದೇ ಇರ್ತಾರೆ. ನಿಮ್ಮೂರಲ್ಲಿ ಹೆಂಗೆ ಆ ಕಡೆ ಅಕ್ಕಪಕ್ಕದಾಗೆಲ್ಲ ಕೆಟ್ಟ ಜನಗಳಿದ್ದಾರೆ, ಅಲ್ಲೂ ಇದಕ್ಕಿನ್ನೂ ಜಾಸ್ತಿ ಮೀರಿದವ್ರಿದ್ದಾರೆ. ಸುಮ್ಮನಿರು ದೀಕ್ಷಾ, ಇಲ್ಲೇ ಇರೋಣ, ಸುಮ್ಮನಿರು. ಇದೆ ಹೆಂಗೋ ನೆಮ್ಮದಿಯಾಗಿದ್ದೀನಿ ನಾನು ಬಂದು ಅತ್ಲಾಗಿ. ಸುಮ್ಮನೆ ಯಾಕೆ ಅತ್ಲಾಗಿ ಇಲ್ಲದ್ದೆಲ್ಲ ಅಲ್ಲಿಗೆ ಹೋಗಿ ಯಾಕೆ ಸುಮ್ಮನೆ ಸಮಸ್ಯೆ ಮಾಡ್ಕೊಳ್ಳೋದು? ಮತ್ತೆ ನಮ್ಗೇನು ಬೆಲೆ ಐತೆ? ನಾವು ಇಲ್ಲಿದ್ದು ನೋಡ್ಕೊಂಡಿದ್ಕೆ, ನಾವು ಇಷ್ಟು ದಿವಸ ಮುತುವರ್ಜಿಯಿಂದ ನೋಡ್ಕೊಂಡಿದ್ದೀವಲ್ಲ. ಇವಾಗ ಬಂದು ನಮ್ಮ ಅಕ್ಕ ಎಷ್ಟು ಜೋರು ಮಾಡ್ತಾರೆ. ಏನು ಯಾಕೆ ನೀನು ನಮ್ಮ ಅಪ್ಪ ನಮ್ಮಮ್ಮಗೆ ಹಂಗೆ ಹೇಳೋದು? ನೀನೇನು ಹಂಗೆ ಹಿಂಗೆ ಅಂತ ಮೂವರೆಗೂ ಅಟ್ಟೂರಿ ಬಂದುಬಿಟ್ಟೈತೆ. ಇವಳು ಇಲ್ಲಿ ಇದ್ದಾಳಲ್ಲ, ಇವಳೇ ಎಲ್ಲ ತಗೊಬಿಡ್ತಾಳೆ, ಎಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ತಾಗೆಲ್ಲ ಇಸ್ಕೊಬಿಡ್ತಾಳ ಅಂತ ಹೇಳಿ ಅವ್ರು ಮೂವರೆಗೂ ಹೊಟ್ಟೆ ಉರಿ ಬಂದುಬಿಟ್ಟೈತಿ. ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹಂಗೆ. ಅವ್ರು ತಗೊಂಡಿಸ್ಕೊಂಡು ನಾನು ಇರಬೇಕಾ ಇಲ್ಲಿ? ನಾನು ಇರಲ್ಲ ಬಿಡು. ತಿನ್ಬೇಡ ರಾಗಿ ಶಾವಿಗೆನ, ಅದನ್ನು ತಿಂಬಕ್ಕೆ ಹೋಗ್ಬಿಡ. ಅದು ಯಾರಿಗೆ ಮಾಡ್ಯಾರ ಅವಾಗೆ ಮಾಡಿಕ್ಲೆ, ನಮಗೇನೇನು ಬೇಕಾಗಿಲ್ಲ. ಯಾರೋ ಡೋರ್ ಬಡಿತಾರೆ ನೋಡ್ರಿ, ಯಾರು ಬಂದರು ತೆಗೀರಿ. ನಾನು ಸುಮ್ಮನೆ ಹೋಗೇ ಇಲ್ಲ, ಅದಕ್ಕೆ ರೂಮಾಗೆ ಇದ್ದೀನಿ. ಯಾರೋ ಬಂದು ಬಡಿತಾ ಇದ್ದಾರೆ, ಯಾರು ನೋಡ್ರಿ, ಬಾಗಿಲು ತೆಗೀರಿ. ಅಂದಂಗೆ ಅನ್ನಿಸ್ಕೊಂಡಿರ್ತಾಳೆ ಅಂತ ತಿಳ್ಕೊಂಡವ್ರಿ. ಈ ದಿವಸ ಎಷ್ಟು ಚಲ್ಗಾತಿ ಎಂಬುದು ಗೊತ್ತಿಲ್ಲ. ಇವ್ರು ಅನ್ನಿಸ್ಕೊಂಡಂಗೆ ಇವ್ರ ತಾಗೆಲ್ಲ ಅನ್ನಿಸ್ಕೊಂಡು ನಾನು ನಮ್ಮ ಅಪ್ಪ ನಮ್ಮಮ್ಮ ನೋಡ್ಕೊಂಡು ನಾನು ಇದ್ದೀನಿ. ನಾನು ಇಲ್ಲ ಅಂದರೆ ಮತ್ತೆ ಗೊತ್ತಾಗುತ್ತೆ ನಮ್ಮ ಅಪ್ಪ ನಮ್ಮಮ್ಮಗೂ. ನಮ್ಮ ಚಿರು ಇರೋದಕ್ಕೆ ಇವಾಗ ಹೊಲ್ದಾಗೆಲ್ಲ ನೋಡ್ಕೊಂಡು ಇದ್ದಾನೆ. ಇವಾಗ ಚಿರು ಇಲ್ಲ ಅಂದರೆ ಗೊತ್ತಾಗುತ್ತೆ ನಮ್ಮ ಅಪ್ಪ ಇವ್ರಿಗೆ. ಎಲ್ಲ ಹೊಲ್ದಾಗೆಲ್ಲ ನೀರು ಇಕ್ಕೋದು, ಹೊಲ್ದಾಗೆಲ್ಲ ಕೆಲಸ ಮಾಡಿಸೋದು, ಇದನ್ನೆಲ್ಲ ಯಾರು ಮಾಡ್ತಾರೆ? ಹೆಂಗ ನಾವಿರೋದಕ್ಕೆ ನೋಡ್ಕೊಂಡಿದ್ದೀವಿ. ಯಾಕೆ ನಿಮ್ಗೆ ಏನಾಗೈತೆ? ಯಾವ್ದೇ ಬಿಡ್ದವು ನಿಮಗೆ? ಈಗ ನನ್ನ ದೇವರಾಣೆಗೂ ಕಪಾಳ ಕೊಡ್ದು ಬಿಡ್ತೀನಿ ನೋಡಿ ದೀಕ್ಷಾ, ನೀನು ಹಿಂಗೆ ಆಟ ಮಾಡಿದ್ರೆ. ರಾಗಿ ಶಾವಿಗೆ ತಿನ್ಬಾರೆ, ಎಲ್ಲ ಅಡ್ಗೆ ಮಾಡಿದಾಗ ಊಟ ಮಾಡಬೇಕು. ಯಾಕೆ ನೀನು ಬಂದು ಹಿಂಗೆ ರೂಮಾಗೆ ಇರೋದು, ಅವನಿಗೂ ಚಿರುಗೂ ಉಣ್ಬೇಡ ಅಂತ ಹೇಳೋದು? ಯಾಕೆ ಹಂಗೆ ಹೇಳ್ತೀಯ ನೀನು? ಅನ್ನ ಒಗ್ಗರಣೆ ಹಾಕೊಂಡು ತಿನ್ನೋದು ಹಿಂಗೆಲ್ಲ ಯಾಕೆ ಮಾಡಬೇಕು? ಎಲ್ಲರೂ ಇದ್ದಂಗೆ ಇರೋದು ಕಲಿ. ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನು? ಅಮ್ಮ ತಾಯರ, ನೀವು ದೊಡ್ಡವರು, ನಾನು ಮಾತಾಡಿಸ್ಲೇಬೇಡ್ರಿ. ಇವಾಗ ಸಾಕು, ನಿನ್ನ ತಂಗಿ ಅವಳು ಒಬ್ಳು ಬಂದವಳಲ್ಲ, ಸಾಕು. ನೀವೇ ಮೂವರು ಅಕ್ಕ ತಂಗಿಯರಾಗ್ರಿ, ನಾನೇ ಒಬ್ಬಂಟಿ ಹಾಕ್ತೀನಿ ತಿರಾನ. ಹೆಂಗೆ ಬಾಯಿಗೆ ಬಂದಂಗೆ ಬೈತಿರಲ್ಲ ನನ್ನ. ನಾನು ಇರೋದಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ನೋಡ್ಕೊಂಡು, ನಾನು ಇಲ್ಲಿ ಇರೋದಕ್ಕೆ ನಮ್ಮ ಚಿರು ಇರೋದಕ್ಕೆ ನೋಡ್ಕೊಂಡಿರೋದು ಗೊತ್ತಾ? ನನ್ನ ಗಂಡ ಇರೋದಕ್ಕೇನೆ. ನನ್ನ ಗಂಡ ಇಲ್ಲಾಂದ್ರೆ ಇವತ್ತು ಹೊಲ ಮನೆಯೆಲ್ಲ ಏನಾಗೋದು ಅಂತ ಕಂಡರ್ ಪಾಲಾಗೋದು ಎಲ್ಲನ. ನಾವಿರೋದು ನೀವೇನು ಹೋಗಿದ್ದೀರಾ ಎಲ್ಲನ. ಅದು ಹೆಂಗೆ ಕಂಡರ್ ಪಾಲಾಗುತ್ತೆ? ಹೆಣ್ಮಕ್ಳು ಇರೋರೆಲ್ಲನ ಹಂಗಾರೆ ಹೆಣ್ಮಕ್ಳನ್ನೆಲ್ಲ ಮನೆ ಕರ್ಕೊಂಬಂದು ಇಟ್ಕೊಂಡು ಎಲ್ಲ ನೋಡ್ಕೊಂಬತ್ತಾರ ಇದ್ದಾರೆ ಏನು? ಆಗಳೇ ಗನ್ವಾಗ ಬೀರ್ಲಿಂಗಣ್ಣನು ಶಾಂತ ಆಂಟಿ ಇಬ್ಬರಳು ಇಬ್ಬರು ಹೆಣ್ಮಕ್ಳೆ. ಅವ್ರಿಗೆ ಬೇರೆ ಊರಿಗೆ ಕೊಟ್ಟು ಮದುವೆ ಮಾಡವ್ರೆ, ಅವ್ರು ಎಲ್ಲ ನೋಡ್ಕೊಂಬತಿಲ್ವೇ? ಕೂಲರ್ನಿಗೆ ಮಾಡ್ಸಲ್ವೇ? ಹಂಗೆ ನಮ್ಮ ಅಪ್ಪ ನಮ್ಮಮ್ಮನ ನೋಡ್ಕೊಂತಾರೆ. ಹೆಂಗೆ ಕಂಡರಿಗೆ ಬಿಡ್ತಾರೆ ಅವರು? ಅದೇಂಗೆ ಕಂಡರಿಗೆ ಕೊಡ್ತಾರೆ? ಕಂಡರ್ ಪಾಲ ಹೆಂಗೆ ಆಗುತ್ತೆ? ನೀನು ನಾನು ನೋಡ್ಕೊಂಡೆ ಅಂತ ಹೇಳ್ತಾ ಇದೆಯಲ್ಲ ದೊಡ್ಡದಾಗಿ. ಏನು ನೋಡ್ಕೊಂಡಿದ್ಯಾ ನೀನು? ಏನು ನೋಡ್ಕೊಂಡಿದ್ಯಾ ಅಂತ ಹೇಳಿ. ನೋಡ್ಚಿರು, ನೋಡು ಏನು ಮಾಡಿದ್ರ ನೀವು ಅಂತ ಕೇಳ್ತಾರೆ ಇಬ್ರು. ನಾವು ಇಷ್ಟು ದಿನ ನೋಡ್ಕೊಂಡಿದ್ದು ಲೆಕ್ಕಕ್ಕಿಲ್ಲ. ನೋಡಿ ನಿನಗೆ ಇದೇ ಮರ್ಯಾದೆ. ಅದಕ್ಕೆ ಮತ್ತೆ ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂಬೋದು. ನಾವು ಬೇಡತ್ತ ಹೋಗ್ಲಿ, ನಾವು ನೋಡ್ಕೊಳಂಗಾಗುತ್ತೆ ಅಂತ ಇದೀವಿ. ನಮಗೂ ಹೊಲ ಮನೆ ಐತೆ ಕಣೆ, ಯಾಕೆ ನಾವು ಹೋಗ್ತೀವಿ ನಿಮ್ಮಂತೆ. ನಾವು ಹೋದ್ರೆ ನಮ್ಮ ಅಪ್ಪ ನಮ್ಮಮ್ಮನ ಮಕ್ಕ ನೋಡಬೇಕು ಅಂತ ಹೇಳಿ ನಮ್ಮ ಅಪ್ಪ ನಮ್ಮಮ್ಮನ ಮಕ್ಕ ನೋಡ್ತಾ ಇದ್ದೀವಿ. ನಮಗೂ ಹೊಲ ಮನೆ ಏನು ಇಲ್ಲ ಅಂತ ತಿಳ್ಕೊಬೇಡ್ರಿ, ನಮಗೂ ಎಲ್ಲ ಐತೆ ಅಲ್ಲಿ. ಹಂಗಾದ್ರೆ ವರ್ಲ್ಡ್ ನೀನು ಫಸ್ಟ್ ವರ್ಲ್ಡ್ ಹೇಳ್ತೀನಿ ಅಷ್ಟೇನಿ. ನೀನು ಹೋಗಿ ಅಲ್ಲೇ ಇರು. ನೀನು ನಾವು ಹೋಗ್ತಾ ಹೆಂಗಿದೀವ ಹಂಗೆ ಇರು. ಯಾರಿರೋದು ಬೇಕಾಗಿಲ್ಲ ಇಲ್ಲ ಅಷ್ಟೇನಿ. ಅವ್ರನ್ನ ಹಂಗೆ ಕೆಲಸ ಮಾಡಿಸ್ಬೇಕಂಗಿದ್ರೆ ಕೂಲರ್ನಿಗೆ ಮಾಡಿಸ್ತಾರೆ. ಹೋಗು ನೀನು. ಹಿಂಗೆಲ್ಲ ಸೆಡವು ಮಾಡ್ಕೊಂಡಿದ್ರೆ ಯಾರೇನು ಕೇಳಲ್ಲ ನಿನ್ನವ. ಕೇಳ್ಬೇಕು ಅಷ್ಟೇ ಕಣೆ. ನಾವು ದೊಡ್ಡರ ಇದೀವಿ ಅಂದಮೇಲೆ ದೊಡ್ಡರು ನಮ್ಮ ಅಕ್ಕ ಹೇಳ್ತಾರೆ ಎಂಬುದು ಕೇಳಬೇಕು. ನೀನು ಹೇಳ್ದಂಗೆ ನಾವೇನು ಕೇಳಬೇಕು ಎಂಬುದೇನಿಲ್ಲ ಅಷ್ಟೇನು. ಒಳ್ಳು ನೀನು ಮುಂಚೆಗೆ ಅಲ್ಲ, ನಾವು ಅಡ್ಗೆ ಮಾಡಿದ್ವಿ ಉಮ್ದಂಗೆ ನೀನು ಹಿಂಗೆ ಸೆಡವು ಮಾಡ್ಕೊಂಡು ಬಾಗಿಲು ಡೋರ್ ಹಾಕೊಂಡು ಇಲ್ಲಿ ಮನೆ ಬಿಟ್ರೆ ನೀನು ಪಾಡಿ ನೀನು ಸುಮ್ಮನೆ. ನಮ್ಮ ಮನಸ್ಸಿಗೆ ಎಷ್ಟು ಇದಾಗನ ಚೆನ್ನಾಗಿರ್ಬೇಕು ಅಂಬೋದಿರ್ಬೇಕು ಕಣೆ. ಅವಳೇನೇ ಮಾಡ್ಯವಳು ಅಂತದ್ದು ನಿನಗೆ ಸಂಗೀತ? ಅವಳು ಯಾಕೆ ಇಲ್ಲಿ ಇರಬಾರ್ದೇನು? ಇವಾಗ ಬಿಡು, ಅವಳೆ ಇದ್ದಾಳಲ್ಲ, ಅವಳೇ ನೋಡ್ಕೊಂತಾಳೆ. ಇವಳು ಯಾಕೆ ಇರಬೇಕು ಅಮ್ಮಂಗೆ? ಅವಳೇ ಇದ್ದೂರಾಗ ಇದ್ದಾಳಲ್ಲ, ಅದಕ್ಕೆ. ಅವಳು ಅದ್ರ ಸುದ್ದಿ ನಾನು ಎತ್ತಲಿಲ್ಲ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಅವ್ನ ಗಂಡನೇ ಬಂದಿಲ್ಲ, ಏನಿಲ್ಲ, ಅವ್ನು ಬರಲೇ ಇಲ್ಲ ಪಾಪ.
ಹೇಳತ್ಲಾಗಿ ಅವ್ರ ಅತ್ತೆ ಮಾಮ ಬಂದು ಊಟ ಮಾಡ್ಕೊಂಡು ಹೋದ್ರು ಬಿಡತ್ತ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿ ನೀನು ಚೆನ್ನಾಗಿರೇ ನಾವೇ ನೀನು ಇರೋದಕ್ಕೇನು ಹೊಟ್ಟೆ ಹುರ್ಕೊಂತಿಲ್ಲ ನೋಡ್ಕೊಂಡು ಎಲ್ಲರನ್ನೂ ಬೆರೆತ್ಕೊಂಡು ಚೆನ್ನಾಗಿರಮ್ಮ ನೀನೇ ಒಂಥರ ಮಾತಾಡಬೇಡ ನೀನೇ ಒಂಥರ ಇರಬೇಡ ನೀನೇ ಒಬ್ಬಂಟಿ ಆಗಬೇಡ ಅಂತ ಹೇಳ್ತಾ ಇರೋದು ನೀನು ಇರೋದಕ್ಕೆ ನಾವೇನು ಬೇಡ ಅಂತ ಹೇಳ್ತಿಲ್ಲ ನೀನು ಎಲ್ಲರಂತೆ ಬೆರೆತ್ಕೊಂಡು ನಾಲ್ವರು ಚೆನ್ನಾಗಿರೋಣ ಅಂತ ಹೇಳಿದ್ರೆ ನೀನೇ ಒಂಥರ ಮಾತಾಡ್ತೀಯ ನೀನೇ ಒಂಥರ ಇದು ಮಾಡ್ತೀಯ 5 ಲಕ್ಷ ದುಡ್ಡು ಸಂಗೀತಂದು ಇಂತಾಗೆ ಆಯ್ತಂತಲ್ಲೇ ಅದನ್ನು ಕೊಡೆ ಫಸ್ಟು ಯಾವ 5 ಲಕ್ಷ ಯಾವ 5 ಲಕ್ಷನೂ ಇಲ್ಲ ಮಗಳೇ ಅವಳು ಸಂಗೀತ ತಂದು ಕೊಟ್ಟಿದ್ಲಂತೆ 5 ಲಕ್ಷ ದುಡ್ಡು ಅದು ಮತ್ತೆ 3 ಲಕ್ಷ ಇದಕ್ಕೆ ಕಟ್ಟಿದ್ರಲ್ಲ ಕೆಲ್ಸಕ್ಕಂತ ಹೇಳಿ ಆ 3 ಲಕ್ಷ ದುಡ್ಡು ಎಲ್ಲ ನೀನೇ ಇಟ್ಕೊಂಡಿದೀಯಂತೆ ಅದು 5 ಲಕ್ಷ 3 ಲಕ್ಷ 8 ಲಕ್ಷ ಆಗೈತಂತೆ 8 ಲಕ್ಷ ದುಡ್ಡು ನಿನ್ನ ಹತ್ರನೇ ಐತಂತೆ ಅದನ್ನು ಫಸ್ಟ್ ಅಮ್ಮಗೆ ಕೊಡು ಅಮ್ಮನೇ ಅಕೌಂಟಿಗೆ ಇಕ್ಕಂಬ್ಲಿ ಇಲ್ಲಾಂದರೆ ಅವಳು ಸಂಗೀತಗೆ ಏನು ಕೊಟ್ಟಿಲ್ಲ ಪಾಪ ಅವಳು ಮದುವೆನೂ ಮಾಡಿಲ್ಲ ಏನಿಲ್ಲ ಅವಳಿಗೆ ಏನಾದ್ರು ಕೊಡಿಸುತ್ತೆ ಅಮ್ಮಯ್ಯ ಕೊಡು ನಾವು ಅವಳು ನಮ್ಮಂತೆ ಹೆಣ್ಮಗಳು ನಮಗೆ ಎಷ್ಟೊಂದು ಸೀರೆ ಕೊಡ್ಸೈತೆ ಮದುವೆಗೆ ಎಲ್ಲನ ನಮ್ಗೆ ಒಡವೆ ಕೊಡ್ಸೈತೆ ನನ್ನ ಗಂಡು ಉಂಗುರ ಕೊಟ್ಟಿದ್ದಾರೆ ಆದರೆ ಅವ್ರಿಗೇನು ಕೊಟ್ಟಿಲ್ಲ ಅದಕ್ಕೇ ಅವಳು ದುಡ್ದಿರೋ ದುಡ್ಡು ಅವಳು ಇಕ್ಕೊಂಡು ನೀನು ಯಾಕೆ ಇದು ಮಾಡ್ತೀಯ ಅವಳು ದುಡ್ದಿರೋ ದುಡ್ಡು ಇಕ್ಕೊಂಡು ಏನು ಜೋರು ಮಾಡ್ತೀಯ ಹೇಳಲೆ ನೀನು ದೀಕ್ಷಾ ಅಂತವಳು ಅಂತ ಚಲಗತ್ತೆ ಆದಳು ಅವಳು ದುಡ್ದಿರೋ ದುಡ್ಡು ಇಕ್ಕಬಾರ್ದಪ್ಪ ನೀನು ಬಿಡಕ್ಕ ನಾನೆಲ್ಲ ಹೇಳ್ತೀನಿ ಬಿಡ್ರಿ ಅವಳಿಗೊಂದು ಸ್ವಲ್ಪ ಬುದ್ಧಿ ಕಡಿಮೆ ಆಗೇನೆ ಸುಮ್ಮನಿರು ನಾನೆಲ್ಲ ಹೇಳ್ತೀನಿ ಸುಮ್ಮನಿರು ಚಿರು ಇವ್ರ ಎದುರಿಗೆಲ್ಲ ನಾನು ಸದ್ರ ಮಾಡಬೇಡ ನೀನು ನಾನಿಲ್ಲ ಇರಲ್ಲಪ್ಪ ನಡಿ ನಮ್ಮ ಊರಿಗೆ ಹೋಗೋಣ ನಾನು ಸುಮ್ಮನಿರು ದೀಕ್ಷಾ ಅದ್ಯಾಕೆ ಹಂಗೆ ಮಾತಾಡ್ತಿ ತಲೆ ಕೆಟ್ಟೊಳ್ತಾರ ಸುಮ್ಮನಿರೋದು ಕಲಿ ಅವರು ದೊಡ್ಡರು ನಿಮ್ಮ ಅಕ್ಕ ಇರೋ ಒಂದು ಮಾತು ಹೇಳ್ತಾ ಇದ್ದಾರೆ ಕೇಳು ಸುಮ್ಮನೆ ನೀನು ಸುಮ್ಮನೆ ಹಿಂಗೆ ಮಾತಾಡೋಕ್ಕೆ ಹೋಗ್ಬೇಡ ಸುಮ್ಮನೆ ತಲೆ ತಿಕ್ಲ ಥರ ಮಾತಾಡೋಕ್ಕೆ ಹೋಗ್ಬೇಡ ತಿಕ್ಲು ಮೆಂಟ್ಲು ಅನ್ಕೊಂತಾರೆ ಯಾರಾದ್ರೂ ನಿನ್ನೇನು ತಂಗಿ ಅನ್ಕೊಂತಾರ ಏನೋ ಕಡೆಗಳವ್ರು ಯಾರೋ ಮಾಡ್ತಾರೆ 3ನೇ ವ್ಯಕ್ತಿಗಳು ಯಾರೋ ಮಾಡಿದಾಗ ನಿಮ್ಮ ದೊಡ್ಡಮ್ಮ ನಂತರ ಮಾಡ್ದಂಗೆ ಮಾಡ್ತಾ ಇದೆಯಲ್ಲೇ ನಿಮ್ಮ ದೊಡ್ಡಮ್ಮ ನಂತರ ಮಾಡಿದ್ರೆ ಅದಕ್ಕೊಂದು ಅರ್ಥ ಐತಿ ಅತಿ ಆಸೆ ಪಟ್ಟು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನಿನ್ನಂತಳು ನಿನ್ನ ತಂಗಿ ಆದಳು ನೀನು ಹಿಂಗೆ ಮಾಡಿದ್ರೆ ನಿನಗೆಲ್ಲೈತೆ ಬೆಲೆ ಅಕ್ಕ ಇರೋಂಬೋದು ಅವಳಿಗೆ ಬೆಲೆ ಗೌರವ ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ ಅವಳಿಗೆ ಸಂಗೀತಗೆ ನಮ್ಮ ಅಕ್ಕ ಇರೋ ನಮ್ಮ ಅಪ್ಪ ನಮ್ಮಮ್ಮ ಇರೋಂಬೋದು ಒಂದು ಬೆಲೆ ಗೌರವ ಐತೆ ನೀನು ಹಿಂಗೆ ಮಾತಾಡ್ತಿರ್ಲಿಲ್ಲ ಕಣೆ ನೀನು ಹಿಂಗೆ ಮಾತಾಡ್ತಿದ್ಯಾ ನಮ್ಮಪ್ಪ ನಮ್ಮಮ್ಮಗೆ ಬೆಲೆ ಗೌರವ ಕೊಡ್ದಂಗೆ ಓಡೋದಳು ಅಂತ ಹೇಳ್ತೀಯಲ್ಲ ಅವಳಿಗೆ ನೀನು ಎಲ್ಲಿ ಕೊಡ್ತೀಯ ಮತ್ತೆ ನಮ್ಮಪ್ಪ ನಮ್ಮಮ್ಮ ನೀನು ಚೆನ್ನಾಗಿ ನೋಡ್ಕೊಂತೀಯನೆ ಒಂದು ಲೋಟ ಟೀ ಮಾಡ್ಕೊಡೋಕೆ ಅಮ್ಮ ಹೆಂಗೆ ಅಂತೆ ಇನ್ನೇನು ಕೆಲಸ ಮಾಡ್ಕೊಡೋಕೆ ಏನು ಕೆಲಸ ಮಾಡೋದಿಲ್ವಂತೆ ಸುಮ್ಮನೆ ನಾನು ನೋಡ್ಕೊಂಡೆ ಅಂದರೆ ಸುಮ್ಮನೆ ಬಿರುತ್ತಮ್ಮಕ್ಕೆ ಹೆಂಗೆ ಹೇಳ್ತಾ ಇದೆಯಾ ನೀನು ನನಗೈತೆ ನೀವು ಅದನ್ನ ಉಳಿಸ್ಕೊಂಡ್ಲಿಲ್ಲ ಅವಳು ಕರಿಬೇಡ ಅಂತಂಗೆಲ್ಲ ಯಾಕೆ ಕರೆದಿದ್ದು ಅವಳು ಯಾಕೆ ಕರಿಬೇಡ ಅಂತ ಹೇಳ್ತಾ ಇದೆಯಾ ನಿನಗೆ ಹೇಳೋಕ್ಕೆ ಏನು ರೂಲ್ಸ್ ಐತೆ ಅವಳು ಯಾಕೆ ಬರಬಾರ್ದು ಇಲ್ಲಿಗೆ ಯಾಕೆ ಅಂತ ಹೇಳು ಅದಕ್ಕೆ ಆಮೇಲೆ ನಾವು ಆನ್ಸರ್ ಹೇಳ್ತೀವಿ ಹೇಳು ಅವಳು ಯಾಕೆ ಬರಬಾರ್ದು ಅವಳ ಮೇಲೆ ಯಾಕೆ ನಿನಗೆ ಸಿಟ್ಟು ಅವಳೇನು ಮಾಡಿದಾಳಂತದು ಏನೇ ಮಾಡಿದಾಳೆ ಅಲ್ಲ ಅಪ್ಪ ಅಮ್ಮ ಬೇಡ ಅಂದ್ರೂ ಆದ್ಲಲ್ಲ ಅವಳು ಮದುವೆನ ಇದ್ದೂರಾಗ ಏನು ಬೇಡ ಕೆಲಸದಾಗ ಇದ್ದಾಳೆ ಯಾರನ್ನಾದ್ರೂ ಬೇರೆ ಕೆಲಸದಾಗಿರೋರನ್ನ ಚೆನ್ನಾಗಿರೋರ್ನ ಆಗ್ಬೋದಾಗಿತ್ತು ಏನಿಲ್ದವ್ರನ್ನ ಹೆಂಗಾದ್ಲು ಅವಳು ತಡಿ ಇವಾಗ ನೀನು ಹಿಂಗೆ ಚಿರುನ ನೀನು ಲವ್ ಮಾಡುತ್ತಾನೆ ಮದುವೆ ಆಗಿದ್ದೇನೆ ಅಪ್ಪ ಅಮ್ಮ ನೋಡಿ ಅವ್ರ ಮನೆಗೆಲ್ಲ ಅವ್ರ ಮನೆ ಕಡೆಗೆಲ್ಲ ನೋಡಿ ಹೋಗಿ ಏನಾದ್ರೂ ಒಪ್ಕೊಂಡಿದ್ರಾ ಒಪ್ಕೊಂಡಿದ್ರಾ ಅವರೆಲ್ಲ ಮನೆ ಹತ್ರ ಹೋಗಿ ಎಲ್ಲ ನೋಡಿ ಚಿರುನ ಆಮೇಲೆ ನಿನಗೆ ನೋಡಿದ್ರಾ ಏನು ನೀನೇ ಒಪ್ಪಿದ್ದ ನನ್ನ ವಿಷಯ ಬಿಡು ಹಾ ಇವಳು ವಿಷಯ ಬಿಡ್ಬೇಕಂತ ಹೆಂಗೆ ಬಿಡ್ತಾರೆ ನಿನ್ನ ವಿಷಯನ ಅಂತ ಅಲ್ಲ ಚಿರುಗೆ ಅಪ್ಪ ಅಮ್ಮ ಇಲ್ಲ ಹೇಳೋದು ಕೇಳಿಗ ನಾನು ಚಿರುನ ಹೇಳಿಸ್ತಾ ಇದ್ದೀನಿ ಅಂತ ಅನ್ಕೋಬೇಡ ನಾನು ನಿನಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಚಿರು ನೀನು ಬೇಜಾರಾಗಕ್ಕೆ ಹೋಗ್ಬೇಡ ಚಿರುಗೆ ಅಪ್ಪ ಅಮ್ಮ ಇಲ್ಲ ಚಿರುನ್ನು ಅಪ್ಪ ಅಮ್ಮ ನೋಡಿಲ್ಲ ಇನ್ನು ರಾಜು ಇದೇ ಊರನು ಒಳ್ಳೆ ಹುಡುಗ ಇಲ್ಲೇ ನೋಡಿದೀವಿ ನಾವು ಹುಟ್ಟಿ ಬೆಳೆದಂಗೆ ನಾನು ಅವ್ರ ಅಮ್ಮಯಿಂದೊಂದು ಸ್ವಲ್ಪ ಕಿರಿಕ್ ಬಿಟ್ರೆ ಅವ್ರ ಅಮ್ಮಗೂ ಇವಾಗ ಬುದ್ಧಿ ಬಂದೈತೆ ಅವ್ರ ಅಮ್ಮಯಿಂದೊಂದು ಸ್ವಲ್ಪ ಕಿರಿಕ್ ಬಿಟ್ರೆ ಭಾಳ ಒಳ್ಳೆ ಹುಡುಗ ಚಿರುನ್ ನೋಡಿಲ್ಲ ಏನಿಲ್ಲ ಅಂತ ನಮ್ಮ ಮನೆ ಅಳಿಯ ಮಾಡ್ಕೊಂಡಿದ್ದಾರೆ ನಮ್ಮ ಅಪ್ಪ ನಮ್ಮಮ್ಮ ಒಪ್ಪಿ ಹಿಂದೆ ಮುಂದೆ ಏನೂ ನೋಡಿಲ್ಲ ಅವ್ರು ಎಲ್ಲೇ ಅಂತ ಅವ್ರ ಊರೇ ನೋಡಿಲ್ಲ ಅಂಥದ್ರಾಗ ಅಂತ ನಮ್ಮ ಅಪ್ಪ ನಮ್ಮಮ್ಮ ಮನೆ ಅಳಿಯ ಮಾಡ್ಕೊಂಡಿದ್ದಾರೆ ಅಂದರೆ ನೀನು ಲವ್ ಮಾಡಿ ತಾನೆ ಮದುವೆ ಆಗಿರೋದು ಏನೇ ನೀನೆಲ್ಲಿ ಮತ್ತೆ ಬೆಲೆ ಗೌರವ ಕೊಟ್ಟೆ ನಮ್ಮ ಅಪ್ಪ ನಮ್ಮಮ್ಮಗೆ ಇವಾಗ ಇಲ್ಲಮ್ಮ ಕರಿತಾ ಇದ್ದೀವಿ ಅವಳು ಬರಬೇಕು ಅಂತ ನಮ್ಮ ಅಪ್ಪ ನಮ್ಮಮ್ಮನೇ ಇಷ್ಟಪಟ್ಟು ಕರ್ಕೊಂಡು ಬಂದಮೇಲೆ ನೀನೇನು ಮತ್ತೆ ಇವಾಗ ನಿಮ್ಮ ಅಪ್ಪ ನಮ್ಮನ ಮಾತೇ ಕೇಳ್ತಾ ಇಲ್ವಲ್ಲ ಮತ್ತು ನೀನು ಅವಳಂತೂ ಕೇಳಲಿಲ್ಲ ನೀನು ಕೇಳ್ತಾ ಇಲ್ವಲ್ಲ ಇವಾಗ ಬುದ್ಧಿವಂತಿ ಆಗಿದ್ರೆ ನೀನು ಬುದ್ಧಿವಂತಿನ ದಡ್ಡಿನ ಹೇಳಿ ಇದಕ್ಕೆ ಆನ್ಸರ್ ಮಾಡಿ ನೀನು ಆನ್ಸರ್ ಮಾಡಿ ಇದಕ್ಕೆಲ್ಲ ಮಾತೇ ಇಲ್ಲ ನೋಡ್ರಿ ಹೆಂಗೆ ಮಾತಾಡ್ತಾಳೆ ಅಪ್ಪ ನಮ್ಮಮ್ಮಗೆ ಬೆಲೆ ಗೌರವ ಕೊಡಲಿಲ್ಲ ಅಂತಾಳೆ ಇವಳು ಮತ್ತೆ ಇವಾಗ ಕೊಟ್ಟಿಲ್ವಲ್ಲ ಮತ್ತೆ ಇವಾಗ ಅಪ್ಪ ಅಮ್ಮ ಒಪ್ಪಿ ಕರ್ಕೊಂಬಂದವ್ರೆ ನಾವು ಒಪ್ಪಿ ಕರ್ಕೊಂಬಂದಿದ್ದೀವಿ ನಮಗೂ ಬೆಲೆ ಕೊಡಲಿಲ್ಲ ಅಪ್ಪ ಅಮ್ಮಗೂ ಬೆಲೆ ಕೊಡಲಿಲ್ವಲ್ಲ ಮತ್ತೆ ಇವನು ಚಿರುನ್ ನಾವು ಹಿಂದೆ ಮುಂದೆ ನೋಡಲಿಲ್ಲ ಎಲ್ಲರೂ ಒಪ್ಕೊಂಡು ಮದುವೆ ಮಾಡ್ಕೊಂಡ್ಲಿಲ್ವಾ ಅದನ್ನು ಮಾತ್ರ ಹೇಳಲ್ಲ ಅವಳು ಬಿಡಬೇಕಂತೆ ಅದು ಹೆಂಗೆ ಸರಿಯಾಗುತ್ತೆ ಇವಳೊಂದು ಸ್ವಲ್ಪ ಹಿಂಗೇನೆ ನಮ್ಮ ಅಜ್ಜಿ ಸ್ವಭಾವ ಇವಳದು ತಿಮ್ಮಜ್ಜಿ ಸತ್ರು ತಿಮ್ಮಜ್ಜಿ ಐದಾಳಮ್ಮ ಇವಳು ಒಬ್ಬಳು ಐದಾಳು ಉಟ್ಕೊಂಡಿದ್ದಾಳೆ ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.